ಹಲೋ ನಮಸ್ತೆ. ಪ್ರಸಾದ್ ವಿಡಿಯೋ ವೀಕ್ಷಕರಿಗೆ ಎಲ್ರಿಗೂ ಕೂಡ ಸ್ವಾಗತ, ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಪೆರಡಾಲ ದೇವಸ್ಥಾನದತ್ತ ಹೊರಟಿದ್ದೇವೆ. ಯಾಕಂತ ನಿಮಗೆ ಎಲ್ರಿಗೂ ಕೂಡ ಗೊತ್ತುಂಟು. ಓಕೆ, ನಾವು ಮೇನ್ ಆಗಿ ಹೊರಟಿರುವುದು ಆ ಏನು ಮೇನ್ ಆಗಿ ಈ ಲೈಟಿಂಗ್ಸ್ ಕಾಣ್ತಾ ಇದೆಯಲ್ಲ, ನಮ್ಮ ಕನ್ನಿಪಾಡಿಯಿಂದ ದೇವಾಲಯದ ಅಲ್ಲಿವರೆಗೆ, ಅದೇ ತರ ದೇವಾಲಯದಿಂದ ಬದಿಯಡ್ಕದವರೆಗೆ ಚಂದವಾಗಿ ಲೈಟಿಂಗ್ಸ್ ಮಾಡಿರ್ತಾರೆ. ಅದನ್ನ ಮೇನ್ ಆಗಿ ಅದನ್ನ ನೋಡುವುದಕ್ಕಂತಲೇ ನಾವು ಹೊರಟಿರುವಂತದ್ದು. ಒಳ್ಳೆ ಲೈಟಿಂಗ್ಸ್. ಹಾಗೆ ನಾವು ಹೊರಟಿದ್ದೇವೆ ನೋಡಿ. ಒಳ್ಳೆಯ ರೀತಿಯಲ್ಲಿ ನಾವು ಒಂದು ವ್ಲಾಗ್ ಮಾಡುವೊಂದು ಯೋಚನೆ ಮಾಡಿದ್ದೇವೆ. ಎಷ್ಟರ ತನಕ ಅದು ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ. ಹಾಗೆ ನಾವು ಹೊರಟಿದ್ದೇವೆ ಮನೆಯಿಂದ. ಅದೇ ರೀತಿ ಅಲ್ಪ ಸ್ವಲ್ಪ ಬೇರೆ ಕಾರ್ಯಕ್ರಮಗಳನ್ನು ಕೂಡ ಇದರೊಟ್ಟಿಗೆ ನಾವು ಆಡ್ ಮಾಡ್ತಾ ಇದ್ದೇವೆ. ಅಷ್ಟರಲ್ಲಿ ಒಂದು ಓಟೋ ಎದುರು ಸಿಕ್ಕಿಕೊಂಡು ಅಥವಾ ಎದುರುಗಡೆ ಹೋಗ್ತಾ ಇದೆ, ನಾವು ಅದರ ಹಿಂದ್ಗಡೆ ಇದೆ. ಅದನ್ನ ಹಿಂದಕ್ಕೆ ಹೋಗುವುದಕ್ಕೆ ಆಗುವುದಿಲ್ಲ, ಯಾಕಂದ್ರೆ ಸಣ್ಣ ದಾರಿ ಇದು. ಎದುರುಗಡೆ ಒಂದು ಗಾಡಿ ಬಂದ್ರು ಕೂಡ ನಾವು ಸೈಡ್ ಅಲ್ಲಿ ಸ್ವಲ್ಪ ರಸ್ತೆಯಿಂದ ಸ್ವಲ್ಪ ಕೆಳಗಡೆ ಸ್ವಲ್ಪ ಸೈಡ್ ಮಾಡಿ ಕೊಟ್ಟು ಹೋಗ್ಬೇಕಷ್ಟೇ ಎದುರು ಬರುವಂತಹ ಗಾಡಿಗೆ. ಹಾಗಿರುವಾಗ ನೋಡಿ, ನಾವು ಆದಷ್ಟು ಪ್ರಯತ್ನ ಪಡ್ತಾ ಇದ್ದೇವೆ ಲೈಟಿಂಗ್ಸ್ ವಿಡಿಯೋ ಮಾಡೋದಕ್ಕೆ. ಹಾಗೆ ನಾವು ಪೆರಡಾಲ ದೇವಸ್ಥಾನದ ಬಳಿಗೆ ತಲುಪಿದ್ದೇವೆ. ಒಳ್ಳೆಯ ಲೈಟಿಂಗ್ಸ್ ಕಾಣೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ನಮಗೆ ಒಂದು ಮಿಸ್ ಆಗಿದೆ ಅಂದ್ರೆ ಪೆರ್ಮುಖ ಅಥವಾ ಬದಿಯಡ್ಕ ಮೇಲಿನ ಪೇಟೆಯಿಂದ ಬರಬೇಕಿತ್ತು. ಅಲ್ಲಿ ಕೂಡ ಒಳ್ಳೆ ಲೈಟಿಂಗ್ಸ್ ಇದೆ. ಆದ್ರೆ ನಾವು ಹೋಗ್ಬೇಕಾದ್ರೆ ಆಚೆಗಡೆ ಅಂದ್ರೆ ಬದಿಯಡ್ಕ ಪೇಟೆಯಾಗಿ ಹೋಗಿ ಪುನಃ ಮೇಲೆ ಹತ್ತಿ ನಾವು ಹೋಗ್ಬೇಕಾಗಿ ಬರುತ್ತೆ. ಒಂದು ಸುತ್ತು ಬರುತ್ತೆ. ಇಲ್ಲಿ ಆದ್ರೆ ನಮಗೆ ಹತ್ತಿರ. ಮತ್ತೊಂದು ದಿವಸ ನಾವು ಆ ವಿಡಿಯೋವನ್ನ ನಾವು ಹಾಕ್ತಾ ಇದ್ದೇವೆ. ಬ್ರಹ್ಮಕಲೋತ್ಸವ ಹಾಗೂ ವರ್ಷ ದೇವಸ್ಥಾನಕ್ಕೆ ಬರುವಂತ ಎಲ್ಲ ಭಗವದ್ ಭಕ್ತರಿಗೆ ಸ್ವಾಗತ, ಸುಸ್ವಾಗತ. ದಯವಿಟ್ಟು ಮೈಕ್ ಪಾಯಿಂಟ್ ನಂತರ ತಲುಪಿಸಬೇಕಾಗಿ ವಿನಂತಿ. ಒಂದು ಲೇಡೀಸ್ ಪರ್ಸ್ ಕಾಣೆಯಾಗಿರುತ್ತದೆ. ಇದೀಗ ನಾವು ದೇವಸ್ಥಾನದ ಎದುರುಗಡೆ ತಲುಪಿದ್ದೇವೆ. ನೀವು ನೋಡ್ತಾ ಇರಬಹುದು ದೇವಸ್ಥಾನದಲ್ಲಿ ನಾಳೆಯ ವೈದಿಕ ಕಾರ್ಯಕ್ರಮಗಳಿಗಾಗಿ ದೇವಸ್ಥಾನ ಸಜ್ಜುಗೊಳ್ಳುತ್ತಿದೆ. ನಾಳೆ ದೇವ ಪ್ರತಿಷ್ಠೆ, ಅದೇ ರೀತಿ ತೆಂಗಿನಕಾಯಿ ಹೋಮ, ಅದೇ ರೀತಿ ಹಲವು ವೈದಿಕ ಕಾರ್ಯಕ್ರಮಗಳು ನಡೆಯಲಿದೆ. ಅಂದ್ರೆ ಇದು ನಿನ್ನೆ ಮಾಡಿದ ವಿಡಿಯೋ ಇವತ್ತು ನಾವು ಅಪ್ಲೋಡ್ ಮಾಡ್ತಾ ಇದ್ದೇವೆ. ಹಳತಾದಂತಹ ಹೂಗಳನ್ನ
ತೆಗೆದುಹಾಕಿ ಹೊಸದಂತಹ ಹೂವುಗಳನ್ನು ಅಲಂಕಾರ ಮಾಡಲಾಗುತ್ತಿದೆ. ಯಾವ ರೀತಿ ಸಜ್ಜೀಕರಣ ನಡೆಸಲಾಗುತ್ತಿದೆ ಅನ್ನೋದನ್ನ ಇಲ್ಲಿ ನೀವು ಗಮನಿಸಬಹುದು. ಊಟ ಸುಮಾರು ಹಾಗೆ ಮುಂದುವರಿದು ಬಂದಾಗ ತಾಯಿ ಮತ್ತು ಮಗಳು ಎರಡು ಹಸುಗಳನ್ನು ಕಾಣಬಹುದು. ಅದೇ ರೀತಿ ಈಚೆಗಡೆಂದು ಹಸು ಇದೆ. ನಂತರ ನಾವು ಮುಂದುವರಿದು ಹೋದಾಗ ಕೈಲಾಸ ವೇದಿಕೆ ಕಾಣ್ತಾ ಇದೆ ನಮಗೆ. ಮೂಲು ನಾಟಕದ ಅಟ್ಟಿನದ ನಾವೊಂದು ನಾಟಕ ಪತ್ತರಿಗೆ ಸ್ಟಾರ್ಟ್ ಪಂಡೊಂದುಲ್ಲೆರ್ ಈತಂಕ್ಲ ಸ್ಟಾರ್ಟ್ ಆದಿಜಿ ನಮ್ಮ ಗುರಾಣದ ಹೆಸರು ತೂದು ಬರ್ಕನ ಅಂಚ ಮೊರನಿಯಾನ ಉಗ್ರ ಅಂತ ವಿಡಿಯೋ ಮಾಡ್ತಿದ್ದೆ. ಅಂಚ ಅದು ಡೀಟೇಲ್ ಅದು ತೀರ ವಿಡಿಯೋ ಮಾಡ್ಕೊಂಡು ಇಜ್ಜಿ ಬೊಕ್ಕ ನಮ್ಮ ನಾಟಕ ಇಂಚ ಒಂದು ರೂಪಾಯಿಂದ ಎಕ್ಕಲ್ದು ತೂಕ ತೊಲಗೆ ನಾನ ನಟರಾಜ ವೇದಿಕೆ ದಾದ ಅವನು ಬಂದು ಜಸ್ತರ ತೆಗೆದು ಬರಡು ಅದೇ ರೀತಿ ಚೂರು ಮನಸ್ಸು ಮಾಡ್ತದೆ ನಮ್ಮ ನಾನ ಇಲ್ಲಗ ಬಿದಡೊಂದಿಲ್ಲ. ಭಗೀರಥನ ಆಕಾಂಕ್ಷೆಯಂತೆ ಶಿವನು ಗಂಗೆಯನ್ನು ಭೂಮಿಗೆ ಬರುವಂತೆ ಮಾಡಿ ತನ್ನ ಜೊತೆಯಲ್ಲಿ ಬಂಧಿಸಿದ ಕಥಾಭಾಗವನ್ನು ಅಭಿನಯಿಸಿ ತೋರಿಸುತ್ತಿದ್ದಾರೆ. ನರ್ತಿಸ್ತಾ ಇದ್ದಾರೆ ಕುಮಾರಿ ಪ್ರತೀಕಾ ರೈ, ವೈಷ್ಣವಿ ಬಗೆರ್ಕರ್, ಡಾಕ್ಟರ್ ಅರ್ಪಿತಾ ಮಳ್ಳೇರಿಯ, ವಿದುಷಿ ರೂಪಾ ವಿಘ್ನೇಶ್ ಕುಳಾಯಿ ಹಾಗೂ ವಿದುಷಿ ಹರ್ಷಿತಾ ಬದೇರ್ಕರ್. ಮಹಾದೇವ ಶಿವ ಶಂಭೋ. ಹಾಗೆ ಭರತನಾಟ್ಯ ನೋಡಿ ನಾವು ಮತ್ತೆ ಊಟ ಮಾಡಲಿಕ್ಕೆ ಹೋದೆವು. ಊಟ ಮಾಡಿ ಬಂದು ನಾವು ಈಗ ಕೈಲಾಸ ವೇದಿಕೆಯಲ್ಲಿದ್ದೇವೆ. ವೇದಿಕೆಯಲ್ಲಿ ಈಗ ನಾಟಕ ನಡೀತಾ ಇದೆ. ನಾಟಕ ಸ್ವಲ್ಪ ನೋಡಿಕೊಂಡು ಹೊರಡುವರಿದ್ದೇವೆ. ಆದರೆ ಯಾಕೋ ಸೌಂಡು ಸರಿಯಾಗಿ ಕೇಳ್ತಾ ಇಲ್ಲ. ಒಂದು ಹತ್ತಿರ ಇರುವಂತಹ ಫೇನ್ನ ಶಬ್ದದಿಂದ ಆಗಿರಬಹುದು.
ಅಲ್ಲಿಂದ ಹೊರಬಿದ್ದು ನಾವು ಮನೆಗೆ ಹೊರಡುವಂತಹ ಸಿದ್ಧತೆಯಲ್ಲಿದ್ದೇವೆ. ಹಾಗೆ ಎದುರುಗಡೆ ಬರೆದಿರುವಂತಹ ಶ್ರೀ ಕ್ಷೇತ್ರ ಪೆರಡಾಲ ಅದನ್ನ ನಮ್ಮ ಕ್ಯಾಮರಾದ ಕಣ್ಣಲ್ಲಿ ಕ್ಲಿಕ್ಕಿಸೋದಕ್ಕೋಸ್ಕರ ನಾವು ಎದುರುಗಡೆ ಬಂದಿದ್ದೇವೆ. ಹಾಗೆ ಅದೆಲ್ಲಾಗಿ ನಾವು ಹೊರಡ್ತಾ ಇದ್ದೇವೆ. ಸ್ವಲ್ಪ ಸಂತೆ ತಿರುಗಬೇಕು, ಸಂತೆಯಿಂದ ಏನಾದರೂ ನಾವು ಖರೀದಿ ಮಾಡಬೇಕು, ಆ ನಂತರ ಮನೆಗೆ ಹೋಗ್ಬೇಕು ನಾವು ಇಲ್ಲಿಂದ. ಹಾಗೆ ಸಂತೆ ನೋಡಿ ಸ್ವಲ್ಪ ಮಾತ್ರ ಬಂದಿದೆ, ಇನ್ನೂ ಬರೋದಕ್ಕಿರ್ಬೋದು. ಮೇಲ್ಗಡೆಯಿಂದ ದೇವಸ್ಥಾನದ ವ್ಯೂ ಪಾಯಿಂಟ್ ನೋಡಿ, ಒಳ್ಳೆ ಲೈಟಿಂಗ್ಸ್ ಆಗಿ ಎಷ್ಟು ಒಟ್ಟಿಗೆ ಚಂದವಾಗಿ ಬಂದಿದೆ ಅಂತ ನಮಗೆ ಹೇಳಲಿಕ್ಕೆ ಆಗುವುದಿಲ್ಲ. ಫಸ್ಟಿಗೆ ನಮಗೆ ವ್ಲಾಗ್ ಮಾಡುವುದಷ್ಟು ಪರಿಚಯ ಇಲ್ಲ, ಆದಷ್ಟು ನಮ್ಮ ರೀತಿಯಲ್ಲಿ ನಮಗೆ ತೋಚಿರೋ ರೀತಿಯಲ್ಲಿ ನಾವು ಮಾಡಿದ್ದೇವೆ ಅನ್ನುವಂಥ ನಂಬಿಕೆ ಇದೆ. ಹಾಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಇದು ಫಸ್ಟ್ ಆ್ಯಂಡ್ ಲಾಸ್ಟ್ ವಿಡಿಯೋ ಆಗಿರ್ಬೋದು. ನಂತರ ನಾವು ಹಾಗೆ ಬ್ಲಾಗ್ ವಿಡಿಯೋ ಮಾಡುವ ಆಲೋಚನೆಯಲ್ಲಿ ಇಲ್ಲ. ತಮ್ಮ ಹಾಗೆ ಗಾಡಿಯನ್ನು ತರ್ತಾ ಇದ್ದೇನೆ, ನಾವು ಗಾಡಿಯಲ್ಲಿ ಹೊರಡ್ತಾ ಇದ್ದೇವೆ. ಓಕೆ, ಇಲ್ಲಿಗೆ ನಮ್ಮ ಸಂಚಿಕೆಯನ್ನ ಮುಕ್ತಾಯ ಮಾಡ್ತಾ ಇದ್ದೇವೆ. ನಾಳಿನ ದಿವಸ ನಮ್ಮ ವಾಹಿನಿಯಲ್ಲಿ ಹೊಸದಾದಂತಹ ವಿಡಿಯೋದೊಂದಿಗೆ ನಾವು ಬರ್ತಾ ಇದ್ದೇವೆ. ಅಲ್ಲಿಯವರೆಗೆ ಶುಭ ರಾತ್ರಿ, ಗುಡ್ ನೈಟ್.